ಕರ್ನಾಟಕದಲ್ಲಿ ಮತ್ತೊಂದು ಘನಘೋರ ಘಟನೆ ಆಗಿಬಿಟ್ಟಿದೆ. ಅಯ್ಯಯ್ಯೋ, ಎಲ್ಲಿದ್ದೀವಿ ನಾವು, ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವುದೇ ತಪ್ಪ? ಕನ್ನಡ ಮಾತನಾಡಿದ್ರೆ ಕೆಲಸನೇ ಹೋಗ್ಬಿಡುತ್ತಾ? ಪ್ರತಿಯೊಬ್ಬ ಕನ್ನಡಿಗ ನೋಡಲೇಬೇಕಾದಂತ ಸುದ್ದಿ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಕನ್ನಡಕ್ಕೆ ಬಂದಿರುವಂತ ಕಂಟಕದ ಸ್ಟೋರಿಯನ್ನ ಹೇಳ್ತೀವಿ. ಕನ್ನಡಿಗರೇ, ಮಿಸ್ ಮಾಡದೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಮತ್ತೊಂದು ಘನಘೋರ ಘಟನೆಯಾಗಿಬಿಟ್ಟಿದೆ. ಅಪ್ಪಪ್ಪ, ಯಾವ ರಾಜ್ಯದಲ್ಲಿದ್ದೀವಿ, ಏನಾಗ್ತಿದೆ ನಮ್ಮ ರಾಜ್ಯದಲ್ಲೇ? ಕರ್ನಾಟಕನೇನಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಕನ್ನಡದಲ್ಲಿ ಮಾತನಾಡೋದೇ ತಪ್ಪ? ಕನ್ನಡದಲ್ಲಿ ಮಾತನಾಡಿದ್ರೆ ಕೆಲಸನೇ ಹೋಗುತ್ತೆ, ಅಂಥದ್ದೇ ಒಂದು ಸನ್ನಿವೇಶ ಬಂದಿದೆ. ಹಾಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಏನಿದು ಘಟನೆ, ಏನಾಗ್ತಾ ಇದೆ ರಾಜ್ಯದಲ್ಲಿ? ಕನ್ನಡ ಮಾತನಾಡಿದ್ರೆ ಯಾಕೆ ಕೆಲಸ ಹೋಗುತ್ತೆ? ಕನ್ನಡಕ್ಕೆ ಬಂದಿರುವಂತ ಕಂಟಕ ಏನು? ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ಕನ್ನಡಕ್ಕೆ ಬಂದಿರುವಂತ ಆ ವಿಚಾರವಾಗಿನೇ ಒಂದು ಘನಘೋರ ಘಟನೆ ಆಗಿದೆ. ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಕನ್ನಡಕ್ಕೆ ಬಂದಿರುವಂತಹ ಆ ಮಹತ್ವದ ವಿಚಾರವನ್ನ. ಆ ಮೂಲಕವಾಗಿ ಈಗ ಮಹತ್ವದ ಪ್ರಶ್ನೆ ಮೂಡ್ತಾ ಇದೆ. ಏನಾಗ್ತಿದೆ? ಕನ್ನಡ ಬರಲ್ವಾ ಅಂದಿದ್ದೆ ಘನಘೋರ ತಪ್ಪಾಗ್ಬಿಡ್ತಾ? ಕನ್ನಡ ಕಲಿ ಅಂದಿದ್ದಕ್ಕೆ ಕೆಲಸದಿಂದಲೇ ತೆಗೆದು ಬಿಟ್ರ? ಪ್ರಾಮಾಣಿಕವಾಗಿ ಪಾಠ ಮಾಡುವಂತ ಉಪನ್ಯಾಸಕರಿಗೆ ಇದೆಂತ ಶಿಕ್ಷೆ ಸ್ವಾಮಿ? ಕನ್ನಡದಲ್ಲೇ ಕೇಳಿದಂತ ವಿದ್ಯಾರ್ಥಿನಿಗೆ ಕನ್ನಡದಲ್ಲೇ ಉತ್ತರವನ್ನ ಕೊಟ್ಟಿದ್ದು ತಪ್ಪಾಗ್ಬಿಡುತ್ತಾ? ಕರ್ನಾಟಕದಲ್ಲಿ ಓದ್ತಿರುವಂತ ವಿದ್ಯಾರ್ಥಿನಿ ಪ್ರಶ್ನೆ ಕೇಳಿದ್ದು ಕನ್ನಡದಲ್ಲೇ ಪ್ರಶ್ನೆ ಕೇಳಿದ್ದಕ್ಕೆ ಕನ್ನಡದಲ್ಲೇ ಉತ್ತರವನ್ನ ಕೊಡಬಾರ್ದಿತ್ತಾ? ಮಹಾನ್ ಅಪರಾಧವೆಂಬಂತೆ ಉಪನ್ಯಾಸಕನನ್ನೇ ಕೆಲಸದಿಂದ ತೆಗೆದು ಬಿಡೋದಾ? ಅಸಲಿಗೆ ಆ ಕನ್ನಡ ವಿರೋಧಿ ಕಾಲೇಜ್ ಯಾವುದು ಗೊತ್ತೇನೋ? ಅಸಲಿಗೆ ಆ ಉಪನ್ಯಾಸಕ ಯಾರು? ಆಗಿರುವಂತ ಅನ್ಯಾಯ ಎಂತದ್ದೇನು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕನ್ನಡಿಗನಿಗೆ ಆದಂತ ಅನ್ಯಾಯದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕನ್ನಡದಲ್ಲಿ ಮಾತನಾಡೋದೇ ತಪ್ಪ? ಕರ್ನಾಟಕದಲ್ಲಿ ಕನ್ನಡ ವಿಚಾರವನ್ನ ಎತ್ತೋದೇ ತಪ್ಪಾಗ್ಬಿಡುತ್ತಾ? ಹಿಂಗ ಮಾಡಿದ್ರೆ ಕೆಲಸದಿಂದ ತೆಗೆದು ಬಿಡ್ತಿದ್ದಾರೆ. ಮಹಾ ಅಪರಾಧನ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತನಾಡೋದು ತಪ್ಪಾಗ್ಬಿಡುತ್ತಾ? ಯಾಕಂದ್ರೆ ಅಂಥದ್ದೇ ಘನಘೋರ ಘಟನೆ ಆಗಿಬಿಟ್ಟಿದೆ. ಕನ್ನಡದಲ್ಲೂ ಮಾತನಾಡಿದ್ರೆ, ಅದು ಕೂಡ ಕನ್ನಡದಲ್ಲೇ ವಿದ್ಯಾರ್ಥಿನಿ ಕೇಳಿರುವಂತ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರವನ್ನ ಕೊಟ್ಟಿರೋದಕ್ಕೇನೆ ಇಂಥದ್ದೊಂದು ಶಿಕ್ಷೆಯಾಗಿದೆ ಉಪನ್ಯಾಸಕರಿಗೆ. ಪಾಪ, ಉಪನ್ಯಾಸಕರು ಏನ್ ತಪ್ಪು ಮಾಡಿದ್ರು? ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತನಾಡೋದು ತಪ್ಪಾಗ್ಬಿಡುತ್ತಾ? ಭಯ್ಯ, ಭಾಯ್, ಹೇ, ಹೂ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡಿದ್ರೆ ಸೈನಾ? ನಮ್ಮ ದೇಶದಲ್ಲಿ ಎಲ್ಲಾ ಒಂದು ರಾಜ್ಯಕ್ಕೂ ಅವ್ರದ್ದೇ ಅಂತ ಭಾಷೆ ಇದೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಬಟ್ ವಿಶಾಲ ಹೃದಯದವರಾಗಿರುವಂತ ಕರ್ನಾಟಕದವರು ನಾವು, ಅವರು ಬನ್ನಿ ಇವರು ಬನ್ನಿ ಎಲ್ಲರಿಗೂ ಕೂಡ ಸ್ಥಾನ ಕೊಟ್ಟು ಈಗ ಕನ್ನಡ ಮಾತನಾಡೋದೇ ಮಹಾ ಅಪರಾಧ, ದೊಡ್ಡ ದೋಷ, ಮಹಾ ಗಂಡಾಂತರ ಅನ್ನುವಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಕನ್ನಡಿಗನಿಗೆ ಆಗಿರುವಂತ ಅನ್ಯಾಯದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಾಗಿರೋದು ಒಂದು ಕಾಲೇಜ್ನಲ್ಲಿ. ಎಲ್ಲಾಗಿರೋದು? ಏನಾಯ್ತು? ಯಾಕಿಂಥದ್ದೊಂದು ಶಿಕ್ಷೆ ಆಯ್ತು? ಕೆಲಸದಿಂದನೇ. ಈಗ ಕನ್ನಡದಲ್ಲಿ ಮಾತನಾಡ್ತೀವಿ ಅಂತಂದ್ರೆ ಹಿಂದೆ ಮುಂದೆ ನೋಡ್ಕೋಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಕನ್ನಡದಲ್ಲೇ ಪ್ರಶ್ನೆ ಕೇಳಿದಾಗ ಕನ್ನಡದಲ್ಲೇ ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಉಪನ್ಯಾಸಕನಿಗೆ ದೊಡ್ಡ ಕ್ರಿಮಿನಲ್ ಕೆಲಸ ಮಾಡ್ದ ಹಂಗೆ ಕೆಲಸದಿಂದ ಆಚೆ ಹಾಕುವಂತ ಕೆಲಸ ಆಗಿದೆ. ಎಂತಹ ಕಾಲ ಬಂತು ನೋಡಿ. ಯಾಕಂದ್ರೆ ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನ ಬಾಯಿ ತುಂಬಾ ಮಾತನಾಡೋದು ತಪ್ಪಾಗ್ತಾ ಇದೆಯಾ? ಮಿಸ್ಟೇಕ್ ಅದು? ಅದೇ ಮಹಾ ಅಪರಾಧನ? ನಮ್ಮ ಭಾಷೆ